ಹಾಯ್ ಎವ್ರಿವನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಮೊಳಕೆ ಕಾಳಿಂದ ದೋಸೆನೂ ಮಾಡ್ತಾ ಇದ್ದೀನಿ, ಮಾಡಿ ತೋರಿಸ್ತೀನಿ. ಇದ್ರ ಜೊತೆ ನಾನು ಆಲೂಗಡ್ಡೆ ಸಾಗುನ ಯಾವ ಥರ ಮಾಡಬೇಕಂತ ತೋರಿಸ್ತೀನಿ. ತುಂಬ ಹೆಲ್ದಿ ದೋಸೆ ರೆಸಿಪಿ ಇದೆ. ವಿಡಿಯೋನ ಪೂರಾ ನೋಡಿ ಫ್ರೆಂಡ್ಸ್. ಫುಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಯಾವ ಥರ ಮಾಡಿದ್ದೀನಿ ಅಂತ. ಈ ಮೊಳಕೆ ಕಾಳನ್ನ ಯಾವ ಥರ ಬರೆಸ್ಬೇಕು ಅಂತ ಅದು ವಿಡಿಯೋ ಹಾಕಿದ್ದೀನಿ. ನಾನು ಯಾವ ಬಟ್ಟೆಯಲ್ಲೂ ಕಟ್ಟಲ್ಲ, ಯಾವ ಬಾಕ್ಸಲ್ಲೂ ಹಾಕಲ್ಲ. ನಾನು ಆ ಥರ ಬುಟ್ಟಿಯಲ್ಲೇ ನಾನು ಮೊಳಕೆ ಬರೆಸ್ತೀನಿ. ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಆ ಮೊಳಕೆ ಕಾಳನ್ನ ಇದರಲ್ಲಿ ಹಾಕ್ತಾಯಿದ್ದೀನಿ. ನಾವು ಮಟ್ಕಿ ದಾಳು ಅಂತೀವಿ, ನೀವು ಏನಂತೀರಾ ನನಗೆ ಕಮೆಂಟ್ ಮಾಡಿ. ಆಮೇಲೆ ಹಸಿಮೆಣಸಿನ್ಕಾಯಿ ಒಂದು 7-8, ಒಂದು 2 ಈರುಳ್ಳಿ ದಪ್ಪ, ಆಮೇಲೆ ಒಂದು ಮುಟ್ಟಿಗೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಈ ಥರ ಹಾಕೋದ್ರಿಂದ ಈ ದೋಸೆಯಲ್ಲಿ ತುಂಬ ಫ್ಲೇವರ್ ಇರುತ್ತೆ, ತಿನ್ನುವಾಗ ತುಂಬ ಟೇಸ್ಟಿ ಇರುತ್ತೆ, ಹೆಲ್ದಿನೂ ಇರುತ್ತೆ. ಇನ್ನೊಂದು ಸಾರಿ ಸ್ವಲ್ಪ ಹಾಕಿ ರುಬ್ಕೊಬಂದೆ. ಅದಕ್ಕೆ ನಾನು ಕಡಲೆ ಹಿಟ್ಟು ಅರ್ಧ ಕಪ್ ಹಾಕ್ಕೋತಾ ಇದ್ದೀನಿ. ಇದ್ರ ಜೊತೆ ಅರ್ಧ ಕಪ್ಪು ಅಕ್ಕಿ ಹಿಟ್ಟು ಹಾಕ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಅಕ್ಕಿ ಹಿಟ್ಟು ಇಲ್ಲ ಅಂದರೆ ಜೋಳದ ಹಿಟ್ಟು ಹಾಕ್ಕೋಬಹುದು ನೀವು. ಇಲ್ಲಿ ನೋಡಿ, ಅರ್ಧ ಕಪ್ಪು ಕಡಲೆ ಹಿಟ್ಟು, ಅರ್ಧ ಕಪ್ಪು ಅಕ್ಕಿ ಹಿಟ್ಟು ಹಾಕ್ಕೊಂಡು ಇದರಲ್ಲೇ ರುಬ್ಕೊಬರ್ತೀನಿ ನಾನು. ರುಬ್ಕೊಂಡು ಇದನ್ನು ಅದೇ ಇದಕ್ಕೆ ಹಾಕ್ಕೋಬೇಕು, ಬೌಲ್ಗೆ. ಫಸ್ಟ್ ಬ್ಯಾಚ್ ರುಬ್ಬಿದ್ದೀವಲ್ಲ ಆ ಬ್ಯಾಚಲ್ಲಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಟೇಸ್ಟ್ ಅಂತೂ ಎಷ್ಟು ರುಚಿಯಾಗಿರುತ್ತಂದರೆ, ಇದಕ್ಕೆ ಉಪ್ಪು ಹಾಕಿ ಕಲಸಿ ಇಟ್ಬಿಡೋಣ. ಇಲ್ಲಿ ಸಾಗು ಮಾಡೋಣ. ಇಲ್ಲಿ ಬಾಣಲಿ ಇಟ್ಕೊಂಡಿದ್ದೀನಿ, ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು, ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅದರಲ್ಲೇ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ಬಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಈ ಸಾಗು ಅಂತೂ. ಇದು ಡಿಫ್ರೆಂಟಾಗಿ ಮಾಡಿರೋ ಸಾಗು. ನೀವು ಒಂದ್ಸಾರಿ ಟ್ರೈ ಮಾಡಿ. ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಹಂಗೆ ಕುಟ್ಕೊಂಡು ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು 2 ಟೊಮಾಟೋನ ಹಾಕ್ಕೊಂಡು ಉಪ್ಪು, ಆಮೇಲೆ ಧನಿಯಾ ಪೌಡ್ರು, ಅರಿಶಿನ ಹಾಕಿ ಇದಕ್ಕೆ ನಾನು ಈ ಮ್ಯಾಗಿ ಮಸಾಲ ಹಾಕ್ಕೋತಾ ಇದ್ದೀನಿ. ಇದು 5 ರೂಪಾಯಿ ಪ್ಯಾಕೆಟ್ ಸಿಗುತ್ತಲ್ಲ, ತುಂಬ ರುಚಿ ಇರುತ್ತೆ ಇದಕ್ಕೆ. ಆಮೇಲೆ 2 ಟೇಬಲ್ ಸ್ಪೂನು ನಾನು ಇದಕ್ಕೆ ಕಡಲೆ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಕಡಲೆ ಹಿಟ್ಟು ಹಾಕೋದ್ರಿಂದ ತುಂಬ ಥಿಕ್ನೆಸ್ ಬರುತ್ತೆ, ಆಮೇಲೆ ಟೇಸ್ಟಿ ಸಾಗು ಆಗುತ್ತೆ ಇದು. ನಾನು ಆಲೂಗಡ್ಡೆ ಫಸ್ಟೇ ಕುಕ್ಕರಲ್ಲಿ ಕೂಗಿಸ್ಕೊಂಡು ಸಿಪ್ಪೆ ಎಲ್ಲ ತೆಗೆದು ಇಟ್ಟಿದ್ದೆ. ಅದಕ್ಕೆ ಹಾಕಿಬಿಟ್ಟು ಕೈದಾನೆ ಕಿವುಚ್ಕೊಂಡೆ. ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ಬೇಕು ಅಷ್ಟು ನೀವು ನೀರು ಹಾಕ್ಕೊಂಡು ಇದನ್ನು ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಗು ರೆಡಿ ಆಗಿಬಿಡುತ್ತೆ. ಇಲ್ಲಿ ತನಕ ನೋಡಿದ್ದೀರಾ ಅಂದರೆ ಫ್ರೆಂಡ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಒತ್ತಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಇಲ್ಲಿ ನೋಡಿ, ಸಾಗು ರೆಡಿಯಾಗಿದೆ. ಈಗ ದೋಸೆ ಹಾಕೋದನ್ನ ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಾಗುತ್ತೆ ಅಂದರೆ, ನೀವು ಒಂದು ಸಾರಿ ಟ್ರೈ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಇದು ಯಾವ ಥರ ದೋಸೆ ಆಗಿತ್ತು, ಹೆಂಗೆ ಟೇಸ್ಟ್ ಇತ್ತು ಅಂತ. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡಿ ಇದನ್ನು ಇಳಿಸ್ಕೋತೀನಿ. ಈಗ ದೋಸೆ ಮಾಡೋದನ್ನ ತೋರಿಸ್ತೀನಿ ಬನ್ನಿ. ಯಾವುದೇ ಹಂಚಿದ್ರೂ ಇಟ್ಕೊಂಡು ಮಾಡ್ಕೋಬೋದು. ಇಲ್ಲಿ ನೋಡಿ, ಸ್ವಲ್ಪ ಎಣ್ಣೆ ಹಚ್ಚಿ ಸವರ್ಕೊಂಡೆ ಟಿಶ್ಯೂಯಿಂದ, ಆಮೇಲೆ ನೀರು ಹಾಕಿಬಿಟ್ಟು ಒರೆಸ್ಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ದೋಸೆ. ಒಂದು ಸಾರಿ ಟ್ರೈ ಮಾಡಿ ಫ್ರೆಂಡ್ಸ್. ಈ ಥರ ಮಾಡಿಕೊಟ್ರೆ ಮಕ್ಕಳಿಗಂತೂ ತುಂಬ ಯೂಸ್ಫುಲ್ಲು ಇದೆ, ಹೆಲ್ದಿ ಇರುತ್ತೆ. ಅವರು ಏನೇನು ತಿನ್ನಲ್ಲ ನೋಡಿ, ಅವರು ಈ ಥರ ಮಾಡಿಕೊಟ್ರೆ ತುಂಬ ಹೆಲ್ದಿ ಇರುತ್ತೆ ಮಕ್ಕಳಿಗೆ, ಎಲ್ಲರಿಗೂ, ದೊಡ್ಡವ್ರಿಗೂ. ಬಾಯ್ ಬಾಯ್.